ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಶ್ರೀ ಆರ್ಗ್ಯಾನಿಕ್ ಚಿಕನ್ ಅಂಡ್ ಗೋಟ್ ಫಾರ್ಮಿಂಗ್ ಚಾನಲ್ಗೆ ಸ್ವಾಗತ. ನಾನು ಶ್ರೀನಿವಾಸ್. ಸ್ನೇಹಿತರೆ, ಈ ದಿನ ನಾವು ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ತಿಮ್ಮೇನಹಳ್ಳಿ ಅನ್ನುವಂಥ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಯುವ ರೈತರಾದಂತಹ ಸುನೀಲ್ ರವರು ಈ ಒಂದು ಕುರಿ ಸಾಕಾಣಿಕೆಯನ್ನು ಮಾಡಿದ್ದಾರೆ. ಬನ್ನಿ ಅವ್ರ ಜೋಡಿ ಒಂದಷ್ಟು ಮಾಹಿತಿಗಳನ್ನು ತಿಳ್ಕೊಳ್ತಾ ಹೋಗೋಣ. ಅವರು ಯಾವ ರೀತಿ ಎಲ್ಲ ಕುರಿಯನ್ನು ಸಾಕಾಣಿಕೆ ಮಾಡಿದ್ದಾರೆ, ಅದರಿಂದ ಅವ್ರಿಗಾಗ್ತಾ ಇರುವಂತಹ ಪ್ರಯೋಜನಗಳೇನು, ಯಾಕೆ ಕುರಿ ಸಾಕಾಣಿಕೆಯನ್ನೇ ಅವರು ಆಯ್ಕೆ ಮಾಡ್ಕೊಂಡ್ರು ಅನ್ನೋಂಥ ವಿಚಾರವನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಸುನೀಲ್ ಅವರೇ, ನಮಸ್ಕಾರ. ನಿಮ್ಗೆ ಸ್ವಾಗತ ನಮ್ಮ ಚಾನಲ್ಗೆ. ನೀವು ಈ ಒಂದು ಕುರಿಯನ್ನ ಸಾಕಾಣಿಕೆ ಮಾಡ್ತಾ ಇದ್ದೀರಾ. ಯಾಕೆ ಈ ಕುರಿ ಸಾಕಾಣಿಕೆ ಮಾಡ್ಬೇಕು ಅನ್ನಿಸ್ತು? ಇವತ್ತು ಹಲವಾರು ಉದ್ಯೋಗಗಳಿದಾವೆ, ಇದನ್ನೇ ಯಾಕೆ ಆಯ್ಕೆ ಮಾಡ್ಕೋಬೇಕು ಅನ್ನಿಸ್ತು ನಿಮ್ಗೆ? ನಮ್ಮ ರೈತರಲ್ಲಿ ಹೆಚ್ಚಾಗಿರೋದು ವ್ಯವಸಾಯ, ಕೋಳಿ, ದನಗಳು ಸಾಕೋದು ಇವೆಲ್ಲ ಐತೆ. ನಮ್ಗೆ ಒಂದ್ 20 ವರ್ಷದಿಂದ ಕುರಿ ಸಾಕುವ ಅಭ್ಯಾಸ ಐತೆ. ಆದ್ರಿಂದ ಒಂದೊಂದೇ ಕುರಿ ತಗೊಂಡ್ ಬಂದು ಸಂತೆಗೆ ಹೋಗಿ ಚಿಕ್ಕದಾಗಿ ಇಟ್ಕೊಂಡು ಮೇಯಿಸ್ಕೊಂಡು ಮಾರ್ಕೊಂಡು ಏನೋ ನಮ್ಮ ಜೀವನದಾಗಿ. ಸೊ ನೀವ್ ಹೇಳೋ ಪ್ರಕಾರ ನಿಮ್ ಪೂರ್ವಜರಿಂದ ಅಂದ್ರೆ ನಿಮ್ಮ ತಂದೆ ತಾತನ ಕಾಲದಿಂದಲೂ ಕುರಿ ಸಾಕಾಣಿಕೆ ಮಾಡ್ಕೊಂಡ್ ಬರ್ತಾ ಇದಾರೆ, ಅದರಿಂದ ಲಾಭ ಆಗ್ತಾ ಇದೆ ಕುಟುಂಬಕ್ಕೆ. ಆದ್ರಿಂದ ನೀವ್ ಇದನ್ನೇ ಮುಂದುವರಿಸ್ಕೊಂಡು ಬರ್ತಾ ಇದ್ದೀರಾ. ಒಳ್ಳೆ ಐಡಿಯಾ. ಹಾಗಾದ್ರೆ ಈ ಕುರಿ ಸಾಕಾಣಿಕೆ ಇದೆ ಅಲ್ವಾ, ಇದು ಏನು ಸಂಪೂರ್ಣ ದಿನನಿತ್ಯ ಇದೇ ಕಾರ್ಯದಲ್ಲಿ ತೊಡ್ಕೊಂಡಿರ್ತೀರಾ ದಿನಪೂರ್ತಿ ನೀವು? ಇಲ್ಲ, ನಮ್ದು ಬೇರೆ ಬಿಸ್ನೆಸ್ ಐತೆ. ಅದು ಮಾಡ್ಕೊಂಡು ಪಾರ್ಟ್ ಟೈಮ್ ಅಲ್ಲಿ ಬೆಳಗ್ಗೆ ಸಾಯಂಕಾಲ ಅವ್ರಿಗೆ ಬೇಕಾಗಿರೋ ಟೈಮಲ್ಲಿ ತಿಂಡಿ, ಊಟ, ನೀರು ಕೊಟ್ಕೊಂಡು ಮೇವನ್ನೆಲ್ಲ ಕೊಟ್ಕೊಂಡು ಅಡ್ಜಸ್ಟ್ ಮಾಡ್ತಾ ಇರ್ತೀರಾ. ಸರಿ, ಆಯ್ತು. ಹಾಗಾದ್ರೆ ನೀವ್ ಒಬ್ರೇ ಈ ಕಾರ್ಯದಲ್ಲಿ ತೊಡ್ಕೊಂಡಿರ್ತೀರಾ ಅಥವಾ ನಿಮ್ಗೆ ಏನಾದ್ರು ಸಹಕಾರ ಇದೆಯಾ, ಕುಟುಂಬದ ಸಹಕಾರ ಇದೆಯಾ? ಇದೆ, ನಮ್ಮಪ್ಪ ನಮ್ಮಮ್ಮ ಇವರೆಲ್ಲ ನಿಮ್ ವೈಫ್ ಅವರು ಎಲ್ಲ ಸಹಕಾರ ಕೊಡ್ತಾ ಇರ್ತಾರೆ. ಮೇಜರ್ ಆಗಿ ಅವುಗಳನ್ನ ಏನೋ ಅದರ ಮೇಲ್ವಿಚಾರಣೆ ಮಾಡುವಂತ ಕಾರ್ಯವನ್ನ ನೀವು ಮಾಡ್ತಾ ಹೋಗ್ತೀರಾ. ಬೆಳಗ್ಗೆ ಸಾಯಂಕಾಲ ನಾವು ನೋಡ್ಕೊಂತ ಇರ್ತೀವಿ, ಮಿಕ್ಕಿದ ಟೈಮಲ್ಲಿ ಅವ್ರು ನೋಡ್ಕೊಂತಾರೆ. ನೋಡಿ ಸ್ನೇಹಿತರೆ, ಸುನೀಲ್ ಅವರು ಹೇಳೋ ಪ್ರಕಾರ ತುಂಬಾ ಅಂದ್ರೆ ಅವ್ರ ಪೂರ್ವಜರ ಕಾಲದಿಂದಲೂ ಸಹ ಈ ಕುರಿ ಸಾಕಾಣಿಕೆಯ ಬಗ್ಗೆ ಒಂದಷ್ಟು ಅನುಭವಗಳಿದ್ದಾವೆ. ಅವರು 1, 2 ಈ ರೀತಿ ಮುಂದುವರ್ಸ್ಕೊಂಡು ಹೋಗಿ ಇವತ್ತು ಸುಮಾರು 30 ಕುರಿಗಳ ತನಕ ಅವರು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಅವರದ್ದೇ ಆದಂತಹ ಅಟ್ಟಣಿಗೆ ವ್ಯವಸ್ಥೆಯನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅಟ್ಟಣಿಕೆ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿಕೊಂಡು ಮನೆಯಲ್ಲೇ ಕೂಡು ಪದ್ಧತಿಯಲ್ಲಿ ಅವರು ಕುರಿಯನ್ನ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಅಂದ್ರೆ ಬೈಲಿಗೆ ಬಿಡದೆ ಒಂದೇ ಜಾಗದಲ್ಲಿ ಕಟ್ಟಿ ಕುರಿಯನ್ನ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಸೊ ಅದನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ತೋರಿಸಿ ನಾನು ಒಂದಷ್ಟು ವಿಚಾರಗಳನ್ನ ಅವ್ರ ಜೋಡಿನೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಬನ್ನಿ ಅವರ ಕುರಿ ಶೆಡ್ ಅನ್ನ ನಾವು ಭೇಟಿ ಮಾಡ್ತಾ ಹೋಗೋಣ. ಸುನೀಲ್ ಅವರೇ, ನಿಮ್ಮ ಕುರಿ ಶೆಡ್ ಅನ್ನ ತೋರಿಸಿ ನಮ್ಗೆ ಅದೇ ರೀತಿ. ಬನ್ನಿ. ನೋಡಿ, ತಾವು ಗಮನಿಸ್ತಾ ಇರ್ಬೋದು, ಇದು ಎಂಟ್ರನ್ಸ್. ತುಂಬಾ ಅಚ್ಚುಕಟ್ಟಾಗಿ ಈ ಒಂದು ಸುನೀಲ್ ಅವರು ಕುರಿ ಸಾಕಾಣಿಕೆಯನ್ನ ಮಾಡ್ಕೊಂಡಿದ್ದಾರೆ. ತಾವು ಗಮನಿಸಬಹುದು, ಒಳ್ಳೆ ಅದ್ಭುತವಾದಂತಹ ಟಗರುಗಳನ್ನ ಇವರು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಹೈಟೆಕ್ ಶೆಡ್ ಅಂತ ಏನ್ ಕರಿತೀವಿ, ಈ ವ್ಯವಸ್ಥೆಯಲ್ಲಿ ಇವರು ಸಾಕಾಣಿಕೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಸುನೀಲ್ ಅವರೇ, ನೋಡ್ಲಿಕ್ಕೆಲ್ಲ ನಿಮ್ಮ ಒಂದು ಈ ಒಂದು ಶೆಡ್ ಏನಿದೆ ತುಂಬಾ ಅದ್ಭುತವಾಗಿದೆ. ಕುರಿಗಳು ಸಹ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ, ನೀವು ಗಮನಿಸ್ತಾ ಇದ್ರೆ ಗೊತ್ತಾಗ್ತಾ ಇದೆ. ಫ್ಯಾನ್ ಎಲ್ಲ ಹಾಕೊಂಡಿದಿರಲ್ಲ, ಏನ್ ಉದ್ದೇಶ? ಫ್ಯಾನ್ ಹಾಕಿರೋ ಉದ್ದೇಶ ಏನು? ಬೇಸಿಗೆ ಕಾಲದಲ್ಲಿ ಹೀಟ್ ಜಾಸ್ತಿ ಬೀಳುತ್ತೆ ಅನ್ನೋ ಉದ್ದೇಶಕ್ಕೆ ಫ್ಯಾನ್. ಓಕೆ, ತುಂಬಾ ಒಳ್ಳೆ ಐಡಿಯಾ. ಸುತ್ತು ರೇಖೆ ಶೀಟ್ ಹಾಕಿದೀರಾ, ಅದರಿಂದ ಹೀಟ್ ಬೀಳುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತೀರಾ. ಒಳ್ಳೆ ಐಡಿಯಾ. ಅದೇ ರೀತಿ ನೀವು ನೋಡಿ, ನೆಲದಲ್ಲಿ ಏನು ಹಿಕ್ಕೇನೆ ಬಿದ್ದಿಲ್ಲ, ಈ ವ್ಯವಸ್ಥೆ ಮಾಡ್ಕೊಂಡಿದಿರಲ್ಲ, ಇದ್ರ ಉದ್ದೇಶ ಏನು? ಕೆಳಗಡೆ ಬಿದ್ರೆ ಒಂಥರ ಇದು ಎಲ್ಲ ತೇವ ಆಗುತ್ತೆ, ಅಲ್ಲಿ ವಾಸನೆ ಬಂದ್ಬಿಡುತ್ತೆ, ಸ್ಮೆಲ್ ಎಲ್ಲ ಬರುತ್ತೆ ಅನ್ನೋದು. ಹುಳ ಎಲ್ಲ ಬೀಳುತ್ತೆ, ವಾಸನೆಗೆ ಡೆವಲಪ್ಮೆಂಟ್ ಆಗಲ್ಲ, ಕುರಿ ಡೆವಲಪ್ಮೆಂಟ್ ಆಗಲ್ಲ. ತುಳಿದ್ರೆ, ಗಂಜರ ತುಳಿದ್ರೆ. ನೋಡಿ ಸ್ನೇಹಿತರೆ, ನಮ್ಮ ರೈತರಾದಂತಹ ಸುನೀಲ್ ಅವರು ಹೇಳೋ ಪ್ರಕಾರ ಏನು ಆ ಒಂದು ಕುರಿ ಹಿಕ್ಕೆ ಇಡುತ್ತೆ ಅದು ಸಹ ನೆಲಕ್ಕೆ ಬೀಳದಂಗೆ ಮೇಂಟೈನ್ ಮಾಡಿದ್ದಾರೆ. ಶೀಟ್ ಹಾಕಿದ್ದಾರೆ, ಅವ್ರ ಉದ್ದಕ್ಕೂ ಶೀಟ್ ಹಾಕಿದ್ದಾರೆ, ಫೈಬರ್ ಶೀಟ್. ತಾವು ಗಮನಿಸಬಹುದು ಇಲ್ಲಿ ಯಾವ ರೀತಿಯಾಗಿ ಶೀಟ್ ಅನ್ನ ಹಾಕಿದ್ದಾರೆ ಅಂತ. ನೋಡಿ, ನೇರವಾಗಿ ಆ ಒಂದು ಶೀಟ್ ಒಳಗಡೆನೆ ಬೀಳುತ್ತೆ. ಶೀಟ್ ಒಳಗಡೆ ಬಿದ್ದು ಅವರು ಕಂಪ್ಲೀಟ್ ಆಗಿ ಬಂದು ಈ ಒಂದು ಏನು ಟಬ್ ಇದೆ ಇದ್ರೊಳಗಡೆಗೆ ಅವರು ಗುಡ್ಸ್ಕೊಳ್ತಾ ಹೋಗ್ತೀವಿ ಅನ್ನೋದು ಸುನೀಲ್ ಅವರ ಒಂದು ಅಭಿಪ್ರಾಯ. ತಾವಿಲ್ಲಿ ಗಮನಿಸಬಹುದು, ನೆಲ ಏನು ಗಲೀಜಾಗಿಲ್ಲ. ನೋಡಿ, ಆ ಸ್ಮೆಲ್ಲು ಇಲ್ಲ. ನನಗೆ ತುಂಬಾ ಖುಷಿ ಆಗ್ತಾ ಇದೆ, ಯಾವುದೇ ರೀತಿಯಾದಂತಹ ಸ್ಮೆಲ್ ಬರ್ತಾ ಇಲ್ಲ ಇಲ್ಲಿ. ಡೈಲಿ ಆ ಒಂದು ಫೈಬರ್ ಶೀಟ್ ಒಳಗಡೆ ಬೀಳುತ್ತಂತೆ, ಅದರಿಂದ ನೇರವಾಗಿ ಗುಡ್ಸ್ಕೊಂಡ್ಬಿಡ್ತಾರೆ. ನೆಲ ಏನೂ ಗಲೀಜಾಗೋದಿಲ್ಲ, ಕುರಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅನ್ನೋದು ನಮ್ಮ ರೈತರಾದಂತಹ ಸುನೀಲ್ ಅವರ ಅಭಿಪ್ರಾಯ. ಹಾಗಾದ್ರೆ ಸುನೀಲ್ ಅವರೇ, ತುಂಬಾ ಅಚ್ಚುಕಟ್ಟಾಗಿ ನೀವು ಕುರಿ ಸಾಕಾಣಿಕೆ ಮಾಡಿದಿರಲ್ವಾ, ಈ ರೀತಿಯಾಗಿನೇ ಕುರಿ ಸಾಕಾಣಿಕೆ ಮಾಡ್ಬೇಕು ಅನ್ನುವಂತಹ ಯೋಚನೆ ಯಾಕೆ ಬಂತು ನಿಮ್ಗೆ? ಅಂದ್ರೆ ಈಗ
ನೀವು ನೆಲದಲ್ಲಿ ಸಾಕಾಣಿಕೆ ಮಾಡಬಹುದಾಗಿತ್ತು. ಇಷ್ಟ ದಿನ ಮಾಡ್ತಾ ಇದ್ವಿ ಅದ್ರಲ್ಲೇ, ಆದ್ರೆ ಡೆವಲಪ್ಮೆಂಟ್ ಸರಿಯಾಗಿ ಆಗ್ತಾ ಇರ್ಲಿಲ್ಲ. ಒಂದಕ್ಕೊಂದು ಗುದ್ದುಕೊಳ್ಳೋದು ಜಾಸ್ತಿ. ಓಕೆ, ಅಂದ್ರೆ ಹಂಗೆ ಬಿಟ್ಟ ಅಂತ ಸಂದರ್ಭದಲ್ಲಿ ಗುದ್ದಾಡೋ ಅದು ಎಸ್ಪೆಷಲಿ ಟಗರುಗಳು. ಸ್ನೇಹಿತರೆ, ಈ ಟಗರುಗಳೇನಿದಾವೆ ಇವುಗಳ ಒಂದು ಏನು ಅವುಗಳದೇ ರೀತಿಯಾದಂತಹ ಸ್ವಭಾವ ಇರುತ್ತೆ. ಒಂದು ಟಗರ್ಗೆ ಮತ್ತೊಂದು ಟಗರು ಡಿಚ್ಚಿ ಹೊಡ್ಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಆದ್ರಿಂದಾನು ಸಹ ರೈತರು ಲಾಸ್ ಅಥವಾ ಏನೋ ನಷ್ಟ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತವೆ ಅನ್ನೋದು ನಮ್ಮ ರೈತರಾದಂತಹ ಸುನೀಲ್ ಅವರ ಅಭಿಪ್ರಾಯ. ನೋಡಿ, ತಾವು ಗಮನಿಸಬಹುದು, ಇಲ್ಲಿ ಭಿನ್ನವಾದಂತಹ ಟಗರುಗಳನ್ನ ನೋಡ್ತಾ ಇದೀವಿ. ನಿಮ್ಗೆ ಸಂಪೂರ್ಣವಾಗಿ ಟಗರುಗಳನ್ನ ತೋರಿಸ್ಕೊಂಡು ಬರ್ತೀನಿ, ಬನ್ನಿ ಒಂದ್ ಕಡೆಯಿಂದ. ನೋಡಿ, ತುಂಬಾ ಅದ್ಭುತವಾಗಿ ಮೇಯಿಸಿದ್ರೆ ಸುನೀಲ್ ಅವ್ರೆ. ಇದು ಯಾವ ತಳಿ ಅಂತ ಏನಾದ್ರೂ ಐಡಿಯಾ ಇದೆಯಾ ನಿಮ್ಗೆ? ಇದೇನ್ ನಾಟಿನ? ದೇಸಿ ತಳಿನೇ. ಇದೆಲ್ಲ ದೇಸಿ ತಳಿನೇ. ನೀವು ಯಾವ ಸಂತೆಯಿಂದ ಇದನ್ನ ತಗೋಬರ್ತೀರಾ? ಪೆರೆಸಂದ್ರ ಸಂತೆಯಿಂದ. ನಿಮ್ಗೆ ಎಷ್ಟು ದೂರ ಆಗುತ್ತೆ ಈ ಪೆರೆಸಂದ್ರ ಸಂತೆ? 6 ಕಿಲೋಮೀಟರ್ ಆಗತ್ತೆ. ಹೇಗೆ, ಪರವಾಗಿಲ್ವಾ? ಪೆರೆಸಂದ್ರ ಸಂತೆಯಲ್ಲಿ ನಿಮ್ಗೆ ಏನು ರೇಟ್ಗಳೆಲ್ಲ ಸ್ವಲ್ಪ ರೀಸನಬಲ್ ಪ್ರೈಸ್ ಆಗಿ ತಗೋಬೇಕು. ಇವಾಗ ರೇಟ್ ಜಾಸ್ತಿ ಆಗೋಗಿದೆ. ಓಕೆ, ಯಾವ ಕಾಲದಲ್ಲಿ ಈ ಒಂದು ಏನು ಕುರಿಗಳ ಅಥವಾ ಟಗರುಗಳ ಒಂದು ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ? ಜನವರಿಯಿಂದ ಬೆಲೆ ಏರಿಕೆ ಆಗ್ತಾ ಹೋಗುತ್ತೆ. ಡಿಸೆಂಬರ್ ಇಲ್ಲಾಂದ್ರೆ ನವೆಂಬರ್ ಆ ಟೈಮಲ್ಲಿ ತಗೊಂಡ್ರೆ ಬೆಸ್ಟ್. ನೀವು ಎಷ್ಟು ತಿಂಗಳ ಟಗರನ್ನ ತಗೊಳ್ಳೋದಕ್ಕೆ ಇಷ್ಟಪಡ್ತೀರಾ? ಒಂದು 15 ಕೆಜಿ ಪರ್ಪಸ್, ಒಂದು ಐಡಿಯಾ ಮೇಲೆ ಒಂದು 15 ಕೆಜಿ ಮೇಲೆ ಬರ್ಬೇಕು. 15 ಕೆಜಿ ಇಲ್ಲಾಂದ್ರೆ 15 ಕೆಜಿ ಮೇಲ್ಪಟ್ಟಂತಹ ಟಗರುಗಳನ್ನ ತಗೊಳ್ಳಕ್ಕೆ ಚೆನ್ನಾಗಿರ್ತದೆ. ಅದು ಚೆನ್ನಾಗಿ ಕೊಬ್ಬು ಹಿಡಿದಿರ್ತದೆ. ಅಂದ್ರೆ ಅದನ್ನ ನಾವು ಕೊಬ್ಸೋದಕ್ಕೆ ತುಂಬಾ ಸೂಕ್ತವಾದಂತಹ ಒಂದು ಏಜ್ ಅಂತ ಕರಿಬಹುದು. 15 ಕೆಜಿ ಮೇಲೆ ಬಂದ್ರೆ ಆ ಟಗರನ್ನ ನಾವು ತಗೊಂಡ್ಬಂದ ಮೇಲೆ ಅದನ್ನ ಒಳ್ಳೆ ಮೈ ಕಟ್ಟೋ ರೀತಿಯಾಗಿ ನಾವು ಕೊಬ್ಬಿಸಬಹುದು ಅನ್ನೋದು ನಿಮ್ಮ ಅಭಿಪ್ರಾಯ. ಹಾಗಾದ್ರೆ ಆ 15 ಕೆಜಿ ಬರುವಂತಹ ಟಗರು ನಿಮ್ಗೆ ಎಷ್ಟು ಬೆಲೆಗೆ ಸಿಗುತ್ತೆ ಸಂತೆಯಲ್ಲಿ? ನಾವು ವ್ಯಾಪಾರ ಮಾಡೋ ರೀತಿಯಲ್ಲಿ ವ್ಯಾಪಾರ ಅಂದ್ರೆ ಅಲ್ಲಿನ ಪ್ರೈಸಸ್ ವೇರಿಯೇಷನ್ ಆಗ್ತಾ ಇರುತ್ತೆ ಸಂತೆಯಿಂದ. ಅಂದ್ರೆ ಸ್ನೇಹಿತರೆ, ನಮ್ಮ ರೈತರು ಹೇಳೋ ಪ್ರಕಾರ ಸಂತೆಗಳಲ್ಲಿ ಅಥವಾ ಮಾರುಕಟ್ಟೆಗಳಲ್ಲಿ ಕಾಲಕ್ಕೆ ತಕ್ಕಂತೆ ಬೆಲೆಗಳಲ್ಲಿ, ಅಂದ್ರೆ ಈ ಒಂದು ಸಂತೆಯಲ್ಲಿರುವಂತಹ ಬೆಲೆ ಈ ನೆಕ್ಸ್ಟ್ ಸಂತೆಗೆ, ಅಂದ್ರೆ ಈ ನೆಕ್ಸ್ಟ್ ಇನ್ನೊಂದು 7 ದಿನಕ್ಕೆ ನೆಕ್ಸ್ಟ್ ಸಂತೆ ಸೇರಿದಂತಹ ಸಂದರ್ಭದಲ್ಲಿ ಬೇಡಿಕೆ ಆಗಿರ್ಬೋದು, ಬೆಲೆ ಆಗಿರ್ಬೋದು, ವೇರಿಯೇಷನ್ ಆಗ್ತಾ ಇರುತ್ತೆ, ಬದಲಾಗ್ತಾ ಇರುತ್ತೆ ಅನ್ನೋದು. ಯಾಕಂದ್ರೆ ಅಲ್ಲಿ ಕೊಂಡುಕೊಳ್ಳೋರ ಪ್ರಮಾಣದ ಆಧಾರದ ಮೇಲೆ ಅಥವಾ ಇನ್ಯಾವುದೋ ಮುಖ್ಯವಾಗಿ ಮುಂದೆ. ಯಾಕೆ ಈಗ ನೀವ್ ಹೇಳ್ತಿದ್ದೀರಲ್ವಾ ಈ ಜನವರಿಯಿಂದ ರೇಟ್ಗಳು ಜಾಸ್ತಿ ಆಗುತ್ತೆ ಅಂತ, ನಿಮ್ಗೆ ಐಡಿಯಾ ಇದೆಯಾ ಯಾಕೆ ರೇಟ್ಗಳು ರೈಸ್ ಆಗುತ್ತೆ ಅನ್ನೋದ್ರ ಬಗ್ಗೆ? ಜನವರಿಯಿಂದ ಬೇಸಿಗೆ ಕಾಲ ಸ್ಟಾರ್ಟ್ ಆಗುತ್ತೆ. ಆ ಟೈಮ್ ಅಲ್ಲಿ ರೋಗಗಳೆಲ್ಲ ಕಡಿಮೆ ಇರ್ತದೆ, ಜಾಸ್ತಿ ಆಗ್ತದೆ. ನೋಡಿ, ಅಂದ್ರೆ ಜನವರಿಯಿಂದ ಮಳೆಗಾಲ ಎಲ್ಲ ಹೊರಟೋಗುತ್ತೆ, ಇನ್ನೇನ್ ಚಳಿಗಾಲ ಹೋಗುವಂತಹ ಸಂದರ್ಭ ಆಗಿರುತ್ತೆ. ಬೇಸಿಗೆಯಲ್ಲಿ ಕುರಿ ಆಟೋಮೆಟಿಕ್ಲಿ ಮೈ ಕಟ್ಟುತ್ತೆ. ಈ ಮುಂಚೆನೆ ನಾನು ನನ್ನ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಈ ಒಂದು ಬೇಸಿಗೆ ಕಾಲ ತುಂಬಾ ಸೂಕ್ತವಾದಂತಹ ಅವಧಿ ನಾವು ಕುರಿ ಅಥವಾ ಮೇಕೆ ಸಾಕಾಣಿಕೆ ಮಾಡ್ಲಿಕ್ಕೆ ಅಂತ. ಸೊ ಆದ್ರಿಂದ ನಮ್ಮ ಒಂದು ರೈತರಾದಂತಹ ಸುನೀಲ್ ಅವರು ಈ ಒಂದು ಜನವರಿ ಮುಂಚೆನೆ ತಗೊಂಡ್ಬರ್ತಾರೆ. ತಗೊಂಡ್ಬಂದಾದ್ಮೇಲೆ ಈ ಫುಲ್ ಬೇಸಿಗೆಯಲ್ಲಿ ಸಾಕಾಣಿಕೆ ಮಾಡ್ತಾರೆ. ಯಾವ ಒಂದು ಕಾಲವನ್ನ ನೀವು ಗುರಿಯಾಗಿ ಇಟ್ಕೊಂತೀರಾ? ಅಂದ್ರೆ ಯಾವ ಹಬ್ಬವನ್ನ ಗುರಿಯಾಗಿ ಇಟ್ಕೊಂಡು ನೀವು ಸಾಕಾಣಿಕೆ ಮಾಡ್ತೀರಾ? ಬಕ್ರೀದ್ ಹಬ್ಬ. ಪ್ರತಿ ವರ್ಷ ಬಕ್ರೀದ್ ಅನ್ನೇ ಟಾರ್ಗೆಟ್ ಮಾಡ್ಕೊಂಡು ಮೈನಾಗೆ ಬಕ್ರೀದ್, ಇಲ್ಲ ಅಂದ್ರೆ ವರ್ಷ ಪೂರ್ತಿ ಬ್ಯಾಚ್ 3 ತಿಂಗಳಿಗೆ ಒಂದ್ಸತಿ ಮಾರ್ತಾ ಇರ್ತೀರಾ, ಬಂದು ಮಾರೋದು ಈ ತರ ಎಲ್ಲ ಮಾಡ್ತಾ ಇರ್ತೀರಾ. ಅಂದ್ರೆ ಬಕ್ರೀದ್ ತನಕ ಒಂದು ಎಷ್ಟು ಡ್ಯೂರೇಷನ್, ಅಂದ್ರೆ ಎಷ್ಟು ತಿಂಗಳ ಕಾಲ ಈ ಬಕ್ರೀದ್ ಬ್ಯಾಚ್ ಅನ್ನ ಸಾಕಾಣಿಕೆ ಮಾಡ್ತೀರಾ ನೀವು? ನಾವೊಂದು 6 ತಿಂಗಳ ತನಕ ಸಾಕಾಣಿಕೆ ಮಾಡಿದ್ರೆ ಆ ಟೈಮ್ ಆಗಿ ನಮ್ಗೆ ಬೆಲೆ ಕಡಿಮೆ ಇರ್ತವೆ, ಇವು ಸ್ವಲ್ಪ ಕಮ್ಮಿಗೆ ಬರ್ತವೆ. ಹಾಕೊಂಡ್ರೆ ಜಾಸ್ತಿ ಅಂದ್ರೆ ಬಕ್ರೀದ್ ಹತ್ರ ಆಗ್ತಾ 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 ಸಂತೆ ಒಳಗಡೆ ಹೋದ್ರೆ ಬೆಲೆ ಜಾಸ್ತಿ ಆಗುತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯ. ಬಕ್ರೀದ್ಗೂ ಮುಂಚೆನೆ, ಅಂದ್ರೆ ಒಂದು ಬಕ್ರೀದ್ ಇನ್ನೊಂದು 6 ತಿಂಗಳಿದೆ ಅನ್ನೋಂಗೆ ಕುರಿಯನ್ನ ತಗೊಂಡ್ಬಂದ್ರೆ ಸಂತೆಯಿಂದ ಬೆಲೆ ಕಮ್ಮಿಗೆ ಸಿಗುತ್ತೆ. ನಿಮ್ಗೂ ಸಾಕಾಣಿಕೆ ಮಾಡ್ಲಿಕ್ಕೆ ಒಂದಷ್ಟು ಡ್ಯೂರೇಷನ್ ಪೀರಿಯಡ್, ಅಂದ್ರೆ ಹೆಚ್ಚು ಕಾಲ ಸಿಗುತ್ತೆ ಅನ್ನೋದು ನಮ್ಮ ರೈತರಾದಂತಹ ಸುನಿಲ್ ಅವರ ಅಭಿಪ್ರಾಯ. ಹಾಗಾದ್ರೆ ನೀವು ತರ್ತೀರಲ್ವಾ, ತರೋಂತ ಸಂದರ್ಭದಲ್ಲಿ ಒಂದು ಐಡಿಯಾ, ಈಗ ಈ 30 ಕುರಿಗಳನ್ನ ಅಥವಾ ಟಗರುಗಳನ್ನ ಹಾಕಿದಿರಲ್ವಾ, ಈ 30 ಕುರಿ ಒಂದೊಂದು ಟಗರು ಆವರೇಜ್ ಪ್ರೈಸ್ ಹೇಳ್ಬೋದಾ ನೀವು ಎಷ್ಟು ಬೀಳುತ್ತೆ ಅಂತ? 9,500 ರೂಪಾಯಿ ಬಿದ್ದೈತೆ. 9,500 ರೂಪಾಯಿ ತಗಲಿದೆ ನಿಮ್ಗೆ ವೆಚ್ಚ. ಆಯ್ತು, 6 ತಿಂಗಳು ಸಾಕಾಣಿಕೆ ಮಾಡ್ತೀರಾ. ಬಕ್ರೀದ್ ಏನು ಮೇ ಜೂನ್ ಆ ಟೈಮ್ಗೆ ಮಾರಾಟ ಮಾಡ್ತೀರಾ. ಬಕ್ರೀದ್ ಮೇ ಅಲ್ಲಿ ಬರ್ಬೋದು, ಜೂನ್ ಅಲ್ಲಿ ಬರ್ಬೋದು, ಆ ಟೈಮಲ್ಲಿ ಮಾರಾಟ ಮಾಡ್ತೀರಾ. ಆ ಮಾರಾಟ ಮಾಡಿದಂತ ಸಂದರ್ಭದಲ್ಲಿ ಕುರಿ ಮೇಲೆ ಎಷ್ಟು ಲಾಭ ಸಿಗುತ್ತೆ ನಿಮ್ಗೆ? ಅದು ಅವರು ಏನ
ಏನಾದ್ರು ಒಂದು ರೀಸನಬಲ್ ಪ್ರೈಸ್ ಆಗಿ ನಾವ್ ಹೇಳಿರೋದು ಅವ್ರು ಹೇಳಿದ್ರಕ್ಕೆ ಏನಾದ್ರು ವ್ಯತ್ಯಾಸ ಕಂಡು ನಾವು ಒಂದು ಪ್ರೈಸ್ಗೆ ಇದು ಮಾಡಿದ್ರೆ ಆಯ್ತು, ಒಂದು 6,000 7,000 7,000 ಸಿಗ್ಬೋದು ಒಂದು ಕುರಿ. ಒಂದು 6,000 7,000 ಆವರೇಜ್ ಆಗಿ ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ಈ ಖರ್ಚು ಮಾಡ್ತೀರಲ್ವಾ ಇನ್ ಬಿಟ್ವೀನ್ ನೀವು ಕುರಿಯನ್ನ ಸಾಕಾಣಿಕೆ ಮಾಡೋ ಸಂದರ್ಭದಲ್ಲಿ ಎಷ್ಟು ಅಲ್ಲಿವರೆಗೂ ಈ 6 ತಿಂಗಳು ಕಾಲಾವಧಿ ಇದೆಯಲ್ಲ, ಈ 6 ತಿಂಗಳ ಕಾಲಾವಧಿಯಲ್ಲಿ ಒಂದೆಷ್ಟು ಖರ್ಚು ತಗಲುತ್ತೆ ನಿಮ್ಗೆ? ನಮ್ಗೆ ಏನಿಲ್ಲ ಅಂದ್ರು ಅದನ್ನ ಸಾಕಾಣಿಕೆ ಮಾಡ್ಲಿಕ್ಕೆ ಜೋಳದ್ದು ಮತ್ತೆ ಈ ಫೀಡ್ ತಂದು ಹಾಕ್ತೀರಾ, ಬೂಸ ಇವೆಲ್ಲ ತೆಗೆದ್ಬಿಟ್ಟು ಏನ್ ಉಳಿತದ ಅದು ಲಾಭ. ಆಯ್ತು. ಒಂದು ಕುರಿಗೆ ಈಗ ನಿಮ್ಗೆ 6,000 7,000 ಲಾಭ ಅಂತೂ ಬರುತ್ತೆ. ಎಷ್ಟು ತೆಗಿತೀರಾ ಅದರಲ್ಲಿ ಖರ್ಚು ಅಂತ ಎಷ್ಟು ತೆಗಿತೀರಾ? ಖರ್ಚು ಅಂದ್ರೆ ಒಂದು 20,000 ಆದ್ರೂ ತೆಗಿತೀವಿ. 30 ಕುರಿಗಳಿಂದ ಒಂದು 20,000 25,000 20ರಿಂದ 25,000 ತೆಗಿತಾರೆ. ಅಂದ್ರೆ ಒಂದ್ ಕುರಿಗೆ ಎಷ್ಟು ತಗಲಿರುತ್ತೆ ವೆಚ್ಚ? ಅಂದ್ರೆ ಆಯ್ತು ಸಮಸ್ಯೆ ಇಲ್ಲ. ಓಕೆ, 30 ಕುರಿಗಳಿಂದ 6,000 ಅಂತ ಬಂದ್ರು ಅಂದ್ರೆ 1,80,000 ನಿಮ್ಗೆ ಲಾಭ ಬಂದಿರುತ್ತೆ. 1,80,000ದಲ್ಲಿ ನೀವು ಒಂದು 30,000 ತೆಗೆದ್ರು 6 ತಿಂಗಳಿಂದ 1.5 ಲಕ್ಷ ಅಂತೂ ನಿಮ್ಗೆ ಲಾಭಾಂಶ ಬರುತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯ. ಒಳ್ಳೆ ವೃತ್ತಿ ಅಂತ ಕರಿಬಹುದು. ಅಂದ್ರೆ ಈ ರೀತಿಯಾಗಿ ಕುರಿ ಸಾಕಾಣಿಕೆ ಮಾಡಿ 6 ತಿಂಗಳ ಅವಧಿಯಲ್ಲಿ, ಅಂದ್ರೆ ಫುಲ್ ಟೈಮ್ ಆಗೇನು ಇರೋದಿಲ್ಲ, ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಟೈಮ್, ಬೆಳಿಗ್ಗೆ ಏನಿದೆ ಮತ್ತೆ ಸಂಜೆ ಸ್ವಲ್ಪ ಹೊತ್ತು ಇದರ ಒಂದು ಏನೋ ಕಾರ್ಯದಲ್ಲಿ ಇವ್ರು ತೊಡ್ಕೊಂಡಿರ್ತಾರೆ. ಅಂದ್ರೆ ಇವುಗಳಿಗೆ ಮೇವು ಹಾಕೋ ಸಂದರ್ಭ ಇರ್ಬೋದು, ಅವುಗಳಿಗೆ ಅಡಿಷನಲ್ ಫುಡ್ ಕೊಡೋ ಅಂತ ಸಂದರ್ಭ ಇರ್ಬೋದು, ಮಾರ್ನಿಂಗ್ ಟೈಮು ಆ ಕಸ ತಳ್ಳೋ ಅಂತ ಸಂದರ್ಭದಲ್ಲಿ ಇರ್ಬೋದು. ಈ ಸಂದರ್ಭದಲ್ಲಿ ಮಾತ್ರ ಇವ್ರಿಗೆ ಒಂದಷ್ಟು ಮಾರ್ನಿಂಗ್ 1ರಿಂದ 1.5 ಗಂಟೆ, ಸಂಜೆ 1ರಿಂದ 1.5 ಗಂಟೆ, ಇನ್ ಬಿಟ್ವೀನ್ ಮಧ್ಯಾಹ್ನದಲ್ಲಿ ಒಂದು ಅರ್ಧ ಗಂಟೆ ಕಾಲಾವಧಿಯನ್ನ ಇವರು ಈ ಕುರಿಗಳ ಜೊತೆ ಕಳೀತಾ ಹೋಗ್ತಾರೆ. ಇದರಿಂದ ಇವರು 6 ತಿಂಗಳ ಡ್ಯೂರೇಷನ್ ಟೈಮ್ ಅಲ್ಲಿ ಸುಮಾರು 1.5 ಲಕ್ಷ ಎಲ್ಲಾ ಖರ್ಚುಗಳನ್ನ ತೆಗೆದು ಲಾಭಾಂಶವನ್ನ ಗಳಿಸ್ತೀವಿ ಅಂತ ಹೇಳ್ತಾರೆ. ಸುನಿಲ್ ಅವರೇ, ತುಂಬಾ ಅದ್ಭುತವಾದಂತಹ ವೃತ್ತಿ ಇದು ಅಂತ ಕರಿಬಹುದು. ನೀವು ಈ ಒಂದು ಕುರಿಯನ್ನ ಸಾಕಾಣಿಕೆ ಮಾಡುವಂತ ಸಂದರ್ಭದಲ್ಲಿ ಆಹಾರ ಪದ್ಧತಿಯನ್ನ ಮೇಂಟೈನ್ ಮಾಡ್ತೀರಾ? ಮೇವನ್ನ ಯಾವ ರೀತಿ ಕೊಡ್ಬೇಕು ಅಂತ ಒಂದು ಐಡಿಯಾ ಇದೆಯಾ ನಿಮ್ಗೆ? ಯಾಕಂದ್ರೆ ನಿಮ್ಗೆ ಒಂದಷ್ಟು ಅನುಭವ ಇರೋದ್ರಿಂದ ಇಂಥ ಮೇವನ್ನ ಕೊಟ್ರೇನೆ ಇವು ಬೇಗ ಬೆಳಿತಾವೆ ಅನ್ನುವಂತಹ ಅನುಭವಗಳು ನಿಮ್ಗೆ ಚೆನ್ನಾಗಿ ಸಿಕ್ಕಿರುತ್ತೆ. ಹಾಗಾದ್ರೆ ಹಸಿ ಮೇವನ್ನ ಕೊಡುವಂತದ್ದಾದ್ರೆ ಏನ್ ನಮ್ಮ ವೀಕ್ಷಕರಿಗೆ ಹೇಳಿ, ಹಸಿ ಮೇವನ್ನ ಕೊಡೋದಾದ್ರೆ ಎಂತ ಹಸಿ ಮೇವನ್ನ ಕೊಟ್ರೆ ಚೆನ್ನಾಗಿ ಗ್ರೋತ್ ಬರುತ್ತೆ? ಹುರುಳಿಕಾಯಿ ಹಸಿ ಮೇವ ಆದ್ರೆ, ಹುರುಳಿಕಾಯಿ ಒಣ ಆಯ್ತು, ಹಸಿ ಏನಾದ್ರು ಕೊಟ್ರೆ ಏನು ಇಲ್ಲ, ನೀರಾಂಶ ಜಾಸ್ತಿ ಇರ್ತದೆ, ನೋಡಿ ಸ್ನೇಹಿತರೆ, ನಮ್ಮ ರೈತರು ಹೇಳೋ ಪ್ರಕಾರ ಹಸಿ ಮೇವು ಯಾವತ್ತು ಫ್ಯಾಟ್ನಿಂಗ್ ಮಾಡುವಂತಹ ಟಗರ್ ಆಗಿರ್ಬೋದು ಅಥವಾ ವಾತ ಮೇಕೆಗಳಿಗೆ ಕೊಡಬಾರದು ಅನ್ನೋದು ನಮ್ಮ ರೈತರ ಅಭಿಪ್ರಾಯ. ಯಾಕಂದ್ರೆ ಹಸಿ ಮೇವು ಮೈ ಕಟ್ಟೋದಕ್ಕಾಗ್ಲಿ ಕುರಿ ಅಥವಾ ಮೇಕೆ ಕೊಬ್ಬೋದಕ್ಕಾಗ್ಲಿ ಇದು ಸಹಕಾರಿ ಆಗೋದಿಲ್ಲ. ಕಾರಣ ಇಷ್ಟೇ, ಯಾವುದೇ ಕಾರಣಕ್ಕೂ ಹಸಿ ಮೇವು ಕೊಟ್ಟಂತಹ ಸಂದರ್ಭದಲ್ಲಿ ಮಾಂಸದ ಇಳುವರಿ ಹೆಚ್ಚಾಗೋದಿಲ್ಲ. ನೀವೇನಾದ್ರೂ ಹೆಣ್ಣು ಕುರಿ ಅಥವಾ ತಾಯಿ ಕುರಿ ಅಂತ ಏನಿರುತ್ತೆ ಅದಕ್ಕೆ ಕೊಟ್ರೆ ಅದು ಮರಿಗೆ ಹಾಲು ಉಣಿಸೋದಕ್ಕೆ ಹಾಲಾಗಿ ಪರಿವರ್ತನೆ ಆಗುತ್ತೆ. ಕುರಿ ಆಗಿರ್ಬೋದು ಮೇಕೆ ಆಗಿರ್ಬೋದು, ಹಸಿ ಮೇವನ್ನ ಅವುಗಳಿಗೆ ಹೆಚ್ಚಾಗಿ ಕೊಡ್ತಾ ಹೋಗ್ಬೇಕು. ತಾಯಿ ಕುರಿಗಳಿಗೆ, ಗರ್ಭಿಣಿ ಕುರಿಗಳಿಗೆ ಇವುಗಳಿಗೆ ಕೊಡ್ಬೇಕು. ಇದು ಫ್ಯಾಟನಿಂಗ್ ಅಂತ ನೀವೇನ್ ಆಯ್ಕೆ ಮಾಡ್ಕೊಳ್ತೀರಾ ಆ ಸಂದರ್ಭದಲ್ಲಿ ಸರಿ ಒಣಮೇವನ್ನೇ ಹೆಚ್ಚಾಗಿ ಕೊಡ್ಬೇಕು ಅನ್ನೋದು ನಮ್ಮ ರೈತರಾದಂತಹ ಸುನಿಲ್ ಅವರ ಅಭಿಪ್ರಾಯ. ನೀವು ನೋಡ್ಬೋದು ಈ ಒಣಮೇವನ್ನ ಕೊಟ್ಟು ಯಾವ ರೀತಿಯಾಗಿ ಅಭಿವೃದ್ಧಿ ಪಡಿಸಿದ್ದಾರೆ ಈ ಕುರಿಗಳನ್ನ ಅಂತ. ಟಗರುಗಳು ತುಂಬಾ ಅದ್ಭುತವಾಗಿ ಕಾಣ್ತಾ ಹೋಗ್ತವೆ, ತಾವು ಗಮನಿಸಬಹುದು ಕ್ಲೀನ್ ಆಗಿ. ಸೊ ಈ ಎಲ್ಲಾ ಕುರಿಗಳು ಏನಿದಾವೆ ಇವು ಬರೀ ಒಣಮೇವನ್ನೇ ತಿನ್ಕೊಂಡು ನೋಡಿ, ತಾವು ಗಮನಿಸಬಹುದು ಈ ರಾಗಿ ಒಟ್ಟನ್ನ ನೀಡ್ದಂಗಿದ್ದಾರೆ. ರಾಗಿಯನ್ನ ಬೆಳಿಗ್ಗೆನೆ ಕೊಟ್ಟಿದ್ರ ನೀವು ಆಹಾರ? ರಾತ್ರಿ ಕೊಟ್ಟಿರೋದು. ಸೊ ಈ ರಾತ್ರಿ ಸಂದರ್ಭದಲ್ಲಿ ಈ ರೀತಿ ಎಲ್ಲ ಆಹಾರ ಕೊಡ್ತಿರಲ್ವಾ, ಜೀರ್ಣ ಎಲ್ಲ ಚೆನ್ನಾಗತ್ತಾ? ಜೀರ್ಣ ಚೆನ್ನಾಗತ್ತವೆ. ಬ್ರೂಟಾನ್ ಅನ್ನುವಂತಹ ಒಂದು ಲಿವರ್ ಟಾನಿಕ್ ಅನ್ನ ಸಹ ನೀವು ಬಳಸ್ತೀರಾ. ಸುನಿಲ್ ಅವರೇ, ಒಣಮೇವನ್ನ ಕೊಡೋದಾದ್ರೆ ಯಾವೆಲ್ಲ ರೀತಿಯಾದಂತಹ ಒಣಮೇವುಗಳನ್ನು ನೀವು ಪ್ರತಿನಿತ್ಯ ನಿಮ್ಮ ಒಂದು ಟಗರ್ಗಳಿಗೆ ಕೊಡ್ತಾ ಹೋಗ್ತೀರಾ? ಇದು ರಾಗಿ ಹುಲ್ಲನ್ನ ಕೊಡ್ತಾ ಹೋಗ್ತೀರಾ. ರಾಗಿ ಹುಲ್ ಚೆನ್ನಾಗಿ ತಿನ್ನತ್ತಾ? ಚೆನ್ನಾಗಿ ತಿಂತಾರೆ. ಕಟ್ ಮಾಡ್ಬೇಕು. ನೀವು ಚಾಪ್ ಕಟ್ರ್ ಅಲ್ಲಿ ಕಟ್ ಮಾಡ್ತೀರಾ? ಚಾಪ್ ಕಟ್ರ್ ಏನಿಲ್ಲ, ಕೈ ಕಟ್ರ್ ಇರೋದು. ಕೈ ಕಟ್ರಲ್ಲೇ ಕಟ್ ಮಾಡ್ತಾ ಹೋಗ್ತೀರಾ? 2 ಇಂಚ್ ಇಲ್ಲ ಅಂದ್ರೆ 3 ಇಂಚ್ ಕಟ್ ಮಾಡಿ ಕ್ಲೀನ್ ಆಗಿ ಹಾಕ್ತಾರೆ, ತಿನ್ನತ್ತೆ. ಏನು ವೇಸ್ಟೇಜ್ ಅಂತೂ ಆಗೋದಿಲ್ಲ. ಸರಿ, ಅದಾದ್ಮೇಲೆ ಮತ್ತೆ ಹುರುಳಿಕಾಯಿಯನ್ನ ಸಹ ಹೆಚ್ಚಾಗಿ ಬಳಸ್ತಾ ಹೋಗ್ತೀರಾ. ಹುರುಳಿಕಾಯಿ ನಾನು ಈ ಮುಂಚೆನೆ ತಿಳಿದಂಗೆ ಹೆಚ್ಚು ಆಹಾರ ಅಂದ್ರೆ ಪೌಷ್ಟಿಕ ಯುಕ್ತವಾದಂತಹ ಆಹಾರ.
ನೆಕ್ಸ್ಟ್ ಒಟ್ಟಾಗ್ಬಾರ್ದು ಹುಳಿಕಾಯಿಲು ಕಾಯನ್ನೇ ಕೊಡ್ತಾ ಕಾಯಿ ಹೋಗ್ತೀರಾ ಕೊಡ್ಬೇಕು. ಸರಿ. ಮತ್ತೆ ಇದು ಕಡಲೆಕಾಯಿ ಕಡ್ಡಿ ಅದು ಹಾಕ್ತಿವಿ. ಕಡ್ಲೆ ಕಡ್ಡಿಯನ್ನ ಕೊಡ್ತಾ, ಶೇಂಗಾ ಒಂದು ಏನು ಬಳ್ಳಿ ಅಂತ ಏನ್ ಕರಿತೀವಿ ಆ ರೀತಿಯಾದಂತಹ ಆಹಾರವನ್ನ ಕೊಡ್ತಾ ಹೋಗ್ತಾರೆ. ಮತ್ತೆ ಅಷ್ಟೇ, ಎಲ್ಲಾದ್ರೂ ಇದ್ರೆ ಒಣಮೇವನ್ನ ತಗೊಂಡ್ಬಂದು ಕೊಡ್ತೀರಾ. ಅಂದ್ರೆ ಮೇಜರ್ ಆಗಿ ರಾಗಿ ಹುಲ್ಲನ್ನ ಕೊಡ್ತಾ ಹೋಗ್ತೀರಾ, ಉರುಳಿ ಬಳ್ಳಿಯನ್ನ ಅಂದ್ರೆ ಕಾಯಿ ಸಮೇತ ಕೊಡ್ತಾ ಹೋಗ್ತೀರಾ, ಏನೋ ಅದು ಒಟ್ಟನ್ನ ಮಾಡದೆ. ನೆಕ್ಸ್ಟ್ ಶೇಂಗಾ ಬಳ್ಳಿಯನ್ನ ಕೊಡ್ತಾ ಹೋಗ್ತೀರಾ. ಈ ಎಲ್ಲಾ ರೀತಿಯಾದಂತಹ ಆಹಾರಗಳು ಒಣಮೇವಿನ ಆಹಾರಗಳು. ಅದ್ರ ಜೊತೆಗೆ ಇನ್ನೇನು ಆಹಾರವನ್ನ ಕೊಡ್ತೀರಾ ನೀವು? ಗಟ್ಟಿ ಆಹಾರವನ್ನ ಕೊಡೋದಾದ್ರೆ ಜೋಳ, ಮುಸ್ಕಿನ್ ಜೋಳ. ನಾವು ಮುಸ್ಕಿನ್ ಜೋಳ ಅಂತ ಏನ್ ಕರಿತೀವಿ, ಆ ಮುಸ್ಕಿನ್ ಜೋಳ ಕುರಿಗಳ ಒಂದು ಕೊಬ್ಬುವಿಕೆಗೆ ಅಂದ್ರೆ ಫ್ಯಾಟ್ನಿಂಗ್ ಗೆ ತುಂಬಾ ಅನುಕೂಲಕರವಾಗಿರುವಂತಹ ಆಹಾರ. ಎಲ್ಲಾ ಕಡೆನೂ ಸಹ ರೈತರು ಫಸ್ಟ್ ಪ್ರಿಫರ್ ಮಾಡೋದು ಈ ಮುಸುಕಿನ ಜೋಳವನ್ನ ಅಂತ ನೋಡ್ಬೋದು. ಆ ರೀತಿಯಾದಂತಹ ಜೋಳವನ್ನ ಕೊಡ್ತಾರೆ. ಅದಾದ ನಂತರ ಫೀಡ್ ಅನ್ನ ಅಂದ್ರೆ ಈ ಒಂದು ಏನು ಶೇಂಗಾದ ಏನು ಹಿಂಡಿ ಅಂತ ಏನ್ ಕರಿತೀವಿ, ಶೇಂಗಾ ಹಿಂಡಿ ಅಂತ ಏನ್ ಕರಿತೀವಿ, ಆ ರೀತಿಯಾದಂತಹ ಫೀಡ್ ಅನ್ನ ಕೊಡ್ತಾ ಹೋಗ್ತಾರೆ. ಅದಾದ್ಮೇಲೆ ಮತ್ತೆ ನೀರಿಕ್ಕವಾಗ ಬೂಸ ಹಾಕ್ತೀವಿ. ಆ ಒಂದು ಕುರಿಗಳಿಗೆ ಆಹಾರವನ್ನ ಏನೋ ನೀರನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ಬೂಸ ಅನ್ನ ಕೊಡ್ತಾರೆ, ನೀರ್ ಚೆನ್ನಾಗಿ ಕುಡಿಲಿ ಅನ್ನೋಂತ ಕಾರಣಕ್ಕೋಸ್ಕರ. ಮತ್ತೆ ಡೆವಲಪ್ಮೆಂಟ್ ಚೆನ್ನಾಗ್ ಆಗತ್ತೆ ಬೂಸ ಹಾಕಿದ್ರೆ ಅನ್ನೋದು ನಮ್ಮ ರೈತರ ಅಭಿಪ್ರಾಯ. ಅದಾದ ನಂತರ ಇವುಗಳಿಗೆ ಅಡಿಷನಲ್ ಆಗಿ ಏನಾದ್ರು ಲಿಕ್ವಿಡ್ಸ್ ನ ಕೊಡ್ತಾ ಹೋಗ್ತೀರಾ ನೀವು? ಲಿಕ್ವಿಡ್ಸ್ ಅಂದ್ರೆ ಅದೇ ಲಿವರ್ ಟಾನಿಕ್. ಲಿವರ್ ಟಾನಿಕ್ ಅನ್ನ ಯಾವ ಲಿವರ್ ಟಾನಿಕ್ ಅನ್ನ ಬಳಸ್ತಾ ಹೋಗ್ತೀರಾ ನೀವು? ಬ್ರೂಟಾನ್ ಅನ್ನುವಂತಹ ಲಿವರ್ ಟಾನಿಕ್ ಅನ್ನ ಸಹ ಬಳಸ್ತಾ ಹೋಗ್ತಾರೆ. ಸುನಿಲ್ ಅವರೇ, ಇಷ್ಟೆಲ್ಲ ಕುರಿಗಳನ್ನ ಅಥವಾ ಟಗರುಗಳನ್ನ ನೀವು ಸಾಕಾಣಿಕೆ ಮಾಡಿದ್ದೀರಲ್ವಾ, ಇವುಗಳಿಗೆ ಏನಾದ್ರೂ ಹೆಲ್ತ್ ಇಶ್ಯೂಸ್ ಆದ್ರೆ, ಆರೋಗ್ಯ ಸಮಸ್ಯೆಗಳಾದ್ರೆ ಯಾವ ರೀತಿ ನೀವು ಅದನ್ನ ಬಗೆಹರಿಸ್ತೀರಾ? ವೈದ್ಯರನ್ನ ಸಂಪರ್ಕ ಮಾಡ್ತೀರಾ ಅಥವಾ ನೀವೇ ಟ್ರೀಟ್ಮೆಂಟ್ ಕೊಡುವಂತ ಪ್ರಯತ್ನವನ್ನ ಮಾಡ್ತೀರಾ? ನಾವೇ ಟ್ರೀಟ್ಮೆಂಟ್ ಕೊಡ್ತೀವಿ. ಅವ್ರೇನಾದ್ರೂ ಬರ್ಲಿಲ್ಲ ಅಂದ್ರೆ ನಾವೇ ಟ್ರೀಟ್ಮೆಂಟ್ ಕೊಟ್ಟು ಮತ್ತೆ ಏನಾದ್ರೂ ತೀರಾ ಸಿವಿಯರ್ ಆದಂತಹ ಸಂದರ್ಭದಲ್ಲಿ ವೈದ್ಯರಿಗೆ ಫೋನ್ ಮಾಡಿ ಕರ್ಸ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀರಾ. ಅದ್ರ ಬಗ್ಗೆ ನಿಮ್ಗೆ ಒಂದಷ್ಟು ಐಡಿಯಾಗಳಿದೆಯಾ? ಹೌದು, ಜ್ವರ ಬಂದಿದೆ ನೋಡೋದಕ್ಕೆ ಥರ್ಮೋಮೀಟರ್ ಐತೆ. ನೈಸ್. ನೋಡಿ, ಥರ್ಮೋಮೀಟರ್ ಅನ್ನ ಸಹ ಇಟ್ಕೊಂಡಿದ್ದಾರೆ. ಪ್ರತಿಯೊಬ್ಬ ಕುರಿಗಾಹಿಗಳು ಅಥವಾ ಮೇಕೆ ಸಾಕಾಣಿಕೆದಾರರು ಥರ್ಮೋಮೀಟರ್ ಅನ್ನ ಇಡೋದು ತುಂಬಾ ಮುಖ್ಯ ಆಗುತ್ತೆ. ಅದಕ್ಕೆ ತಗಲಿರುವಂತ ವೆಚ್ಚ ಎಷ್ಟಾಯ್ತು ಅದು ಅಮೌಂಟ್? ಥರ್ಮೋಮೀಟರ್ 100ರಿಂದ 200 ರೂಪಾಯಿ ಒಳಗಡೆನೆ ಅದರ ಬೆಲೆ. ಬೆಸ್ಟ್ ನೀವು ಒಂದು ಥರ್ಮೋಮೀಟರ್ ಇಟ್ಕೋಬೇಕು ಕುರಿ ಸಾಕಾಣಿಕೆ ಮಾಡ್ತಾ ಇದೀರಿ ಅಂದ್ರೆ. ಅದಾದ ನಂತರ ಜ್ವರ ಏನಾದ್ರು ಇದ್ರೆ ಇಂಜೆಕ್ಷನ್ ನಾವೇ ಕೊಡ್ತೀವಿ. ಇಂಜೆಕ್ಷನ್ ನ ಕೊಡ್ತಾ ಹೋಗ್ತೀರಾ. ಅದಾದ್ಮೇಲೆ ಏನಾದ್ರು ಬೇದಿ ಏನಾದ್ರು ಆಯ್ತಂದ್ರೆ ಬೇದಿಗೂ ಇಂಜೆಕ್ಷನ್ ನ ಕೊಡ್ತೀರಾ. ಮತ್ತೆ ನೋವು, ಜ್ವರ, ನೋವು ಎಲ್ಲ ಗೊತ್ತಾಗುತ್ತೆ ನಿಮ್ಗೆ. ಹೇಗ್ ಗೊತ್ತಾಗುತ್ತೆ ಈ ಕುರಿ ಮೇವ್ ಅಥವಾ ಈ ಕುರಿಗೆ ಆರೋಗ್ಯ ಸಮಸ್ಯೆ ಆಗಿದೆ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ? ಮೇವ್ ತಿನ್ನಲ್ಲ, ಮೇವ್ ತಿನ್ನೋದಿಲ್ಲ. ಮೇವನ್ನ ಬಿಟ್ಟು ಸಪ್ಪಗೆ ಒಂದ್ ಕಡೆ ಇರುತ್ತೆ. ಅವಾಗ ನಿಮ್ಗೆ ಐಡೆಂಟಿಫಿಕೇಶನ್ ಆಗುತ್ತೆ ಈ ಕುರಿಗೆ ಏನೋ ಸಮಸ್ಯೆ ಇದೆ ಅಂತ. ಹೌದು. ಈ ಎಲ್ಲಾ ಒಂದು ಏನೋ ಫಾಲೋ ಅಪ್ ಗಳನ್ನ ತಗೊಳ್ಳೋದು ಅಷ್ಟೇ ಅಲ್ಲದೆ ಮುಖ ಎಲ್ಲ ಒಂಥರ ಊದ್ಕೊಂಡಾಗ. ಸರಿ, ಮುಖ ಒಂಥರ ಜೋತ್ ಬೀಳುತ್ತೆ ಊತ ಬಂದು. ಜಂತು ಹುಳದ ಔಷಧಿಗಳನ್ನೇನಾದ್ರೂ ಬಳಸ್ತೀರಾ ನೀವು? ಬಳಸ್ತೀವಿ. ತಂದಿದ್ದು ಒಂದು 15 ದಿವಸಕ್ಕೆ ಇಲ್ಲಾಂದ್ರೆ 1 ತಿಂಗಳಿಗೆ ಇದು ಕ್ರೋಸನ್ ಟೈಲ್ ಅಂತ ಬರ್ತದೆ, ಅದು ಹಾಕ್ಬಿಟ್ರೆ ಜಂತು ಹುಳದ ಔಷಧಿಯನ್ನ 2 ml ಕೊಡ್ತೀರಾ? ಒಂದೇ ಟೈಮ್ ಕೊಡ್ತೀರಾ ಅಥವಾ ಬೇರೆ ಮಿಡ್ ಅಲ್ಲಿ ಕೊಡ್ತೀರಾ? ಮಿಡ್ಡಲ್ ಅಂದ್ರೆ ಒಂದ್ 2 ತಿಂಗಳಿಗೆ ಒಂದ್ಸತಿನೋ 3 ತಿಂಗಳಿಗೆ ಒಂದ್ಸತಿ ಕೊಡ್ತಾ ಇರ್ತೀರಾ. ಜಂತು ಹುಳದ ಔಷಧಿಯನ್ನ ಯಾಕೆ ಕೊಡ್ತೀರಾ ನೀವು? ಜಂತು ಹುಳದ ಔಷಧಿಯನ್ನ ಯಾಕೆ ಕೊಡ್ಬೇಕು ಅನ್ಸುತ್ತೆ ನಿಮ್ಗೆ? ಡೆವಲಪ್ಮೆಂಟ್ ಆಗಿರಲ್ಲ. ನಾವು ಸಂತೆಯಿಂದ ತಂದಂತ ಸಂದರ್ಭದಲ್ಲಿ ಅವು ಎಲ್ಲಿಂದ ಬಂದಿರ್ತಾವ ಗೊತ್ತಿರೋದಿಲ್ಲ. ಆ ಕಾರಣಕ್ಕೋಸ್ಕರ ನಾವು 1 ಟೈಮ್ 2 ಟೈಮ್ ಜಂತು ಹುಳದ ಔಷಧಿಗಳನ್ನ ಹಾಕೊಳ್ಳೋದ್ರಿಂದ ಆಹಾರ ಏನು ಡೈಜೆಷನ್ ಆಗುತ್ತೆ, ಅದನ್ನ ಹುಳ ಹುಟ್ಟೆ ತಿಂದ ಹಾಕದೆ ಕುರಿ ಬೇಗ ಡೆವಲಪ್ ಆಗುತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯ. ಇದಷ್ಟೇ ಅಲ್ಲದೆ ವ್ಯಾಕ್ಸಿನೇಷನ್ ಶೆಡ್ಯೂಲ್ ಅನ್ನ ಏನಾದ್ರು ಫಾಲೋ ಮಾಡ್ತೀರಾ? ವ್ಯಾಕ್ಸಿನೇಷನ್ ಗಳನ್ನ ಏನೇನೆಲ್ಲ ವ್ಯಾಕ್ಸಿನೇಷನ್ ಗಳನ್ನ ನೀವು ಬಳಸ್ತಾ ಹೋಗ್ತೀರಾ? ಇದು ಬಾಯೆಲ್ಲ ಉಣ್ಣಾಗ್ದಿರಾ ರೋಗ ಅಂತ ಬರುತ್ತೆ, ಅದೆಲ್ಲ ಕಂಟ್ರೋಲ್ ಮಾಡ್ತಾರೆ. ನೆಗಡಿ ಇವೆಲ್ಲ ಈ ತರದ ಸಮಸ್ಯೆಗಳಿಗೆ ಹಾಕ್ಸ್ತಾರೆ. ನಿಮ್ಗೆ ವ್ಯಾಕ್ಸಿನೇಷನ್ ಹೆಸರೇನಾದ್ರೂ ಗೊತ್ತಾ? ಯಾವ ವ್ಯಾಕ್ಸಿನ್ ಮಾಡಿಸ್ತೀರಾ ಅಂತ? ಗೊತ್ತಿಲ್ಲ. ಅವ್ರು ವ್ಯಾಕ್ಸಿನೇಷನ್ ಅನ್ನ ಹಾಕ್ತಾರೆ. ನೋಡಿ, ಪ್ರಮುಖವಾಗಿ ನೀವು ಈ ಒಂದು ಟಗರುಗಳನ್ನ ಏನ್ ಮೇಯಿಸಿದೀರಾ, ನನ್ನ ಅರಿವಿಗೆ ಅಥವಾ ನನ್ನ ಅನುಭವಕ್ಕೆ ತಕ್ಕಂತೆ ಬ್ಲೂಟಂಗ್ ಅನ್ನುವಂತ ಕಾಯಿಲೆ ಬರ್ತಾ ಇರುತ್ತೆ. ಅದಕ್ಕೆ ವ್ಯಾಕ್ಸಿನೇಷನ್ ಮಾಡಿಸ್ಬೇಕಾಗುತ್ತೆ. ಮತ್ತೆ PPR ವ್ಯಾಕ್ಸಿನೇಷನ್ ಮಾಡಿಸ್ಬೇಕಾಗುತ್ತೆ. ನೀವು ವರ್ಷದಲ್ಲಿ ಒಮ್ಮೆ ಆದ್ರೂ PPR ವ್ಯಾಕ್ಸಿನೇಷನ್ ಮಾಡಿಸಿ. 3 ವ್ಯಾಕ್ಸಿನೇಷನ್ ಗಳು ಮಾತ್ರ ಕಂಪಲ್ಸರಿ ಫಾಲೋ ಮಾಡ್ಬೇಕಾಗುತ್ತೆ. ಒಂದು PPR, ನೆಕ್ಸ್ಟ್ ET ಎಂಡ್ರೋಟಾಕ್ಸಿಮಿಯಾ ಅನ್ನುವಂತ ಕಾಯಿಲೆ ಬರುತ್ತೆ, ಅದಕ್ಕೆ ವ್ಯಾಕ್ಸಿನೇಷನ್ ಮಾಡಿಸಿ. ಮತ್ತೆ ಬ್ಲೂಟಂಗ್. ಈ 3 ವ್ಯಾಕ್ಸಿನೇಷನ್ ಶೆಡ್ಯೂಲ್ ಗಳನ್ನ ನೀವು
ಕಾಲಕ್ಕೆ ತಕ್ಕಂತೆ ನೋಡ್ಕೊಂಡಂತ ಸಂದರ್ಭದಲ್ಲಿ ನಿಮ್ಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬರೋದಿಲ್ಲ. ಇದಷ್ಟೇ ಅಲ್ಲದೆ ಇಷ್ಟೆಲ್ಲ ಕುರಿ ಸಾಕಾಣಿಕೆ ಮಾಡ್ಲಿಕ್ಕೆ ಈ ರೀತಿಯಾದಂತಹ ಅದ್ಭುತವಾದಂತಹ ಅಟ್ಟಣಿಗೆ ವ್ಯವಸ್ಥೆಯನ್ನ ಮಾಡಿದಿರಲ್ವಾ? ಈ ಅಟ್ಟಣಿಗೆ ವ್ಯವಸ್ಥೆಯನ್ನ ನಿಮ್ಗೆ ಮಾಡ್ಬೇಕು ಅನ್ನೋಂತಹ ಐಡಿಯಾ ಎಲ್ಲಿಂದ ಬಂತು? ಇದೇ ನಮ್ಮ ಊರ ಪಕ್ಕದಲ್ಲಿ ಎಲ್ರು ಮಾಡಿದ್ರು. ನಮಗೂ ಕೆಳಗಡೆ ಮೈಸಿ ಸ್ವಲ್ಪ ಅಡ್ಜಸ್ಟ್ ಆಗ್ಲಿಲ್ಲ. ಅದಕ್ಕೆ ಒಂದೇ ಸತಿ ಬಂಡವಾಳ ಹಾಕೋದಲ್ಲ, ಹಂತ ಹಂತವಾಗಿ ಒಂದು ಹಾಕೊಂಡು ಒಂದಷ್ಟು ಲಾಭ ಬಂದ ಮೇಲೆ ಇದನ್ನ ಡೆವಲಪ್ ಮಾಡ್ಕೊಂಡು ಏಕಾಏಕಿ ಡೆವಲಪ್ ಮಾಡಿರೋದಲ್ಲ, ಇಲ್ಲ ನಿಧಾನವಾಗಿ ಸ್ವಲ್ಪ ಪ್ರಮಾಣದಲ್ಲಿ ತುಂಬಾ ಅದ್ಭುತವಾಗಿ ಮಾಡಿದಿರ. ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿದೆ. ಈ ರೀತಿಯಾದಂತಹ ಅಟ್ಟಣಿಗೆ ವ್ಯವಸ್ಥೆಯನ್ನ ಈ ಒಂದು 30 ಕುರಿಗಳು ಇಡ್ಸೋದು, ಇದ್ರಲ್ಲಿ ಇನ್ನೂ ಜಾಸ್ತಿ ಇಡ್ಸ್ತವೆ. 32 ಕುರಿ ಸರಿ 32 ಕುರಿ ಇಡ್ಸುತ್ತೆ ಅಥವಾ ಟಗರು ಇಡ್ಸುತ್ತೆ ಅನ್ನೋದು ರೈತರ ಅಭಿಪ್ರಾಯ. ಸೊ ಈ 32 ಕುರಿ ಇಡ್ಸ್ಲಿಕ್ಕೆ ಈ ರೀತಿಯಾದಂತಹ ಮಾಡಿರುವಂತಹ ಅಟ್ಟಣಿಗೆಗೆ ನಿಮಗ್ ತಗಲಿರುವಂತಹ ವೆಚ್ಚ ಎಷ್ಟು, ಅಮೌಂಟ್ ಎಷ್ಟಾಗಿದೆ? ಇದು ಟೋಟಲ್ ಈ ಶೆಡ್ ಎಲ್ಲ ನಿರ್ಮಾಣ ಮಾಡಿ ಇದೆಲ್ಲ ಮಾಡೋದಕ್ಕೆ 3 ಲಕ್ಷ ಖರ್ಚಾಗಿದೆ. 3 ಲಕ್ಷ ರೂಪಾಯಿ ಖರ್ಚಾಗಿದೆ. ತಾವು ಗಮನಿಸಬಹುದು ಇಲ್ಲಿ ನೋಡಿ. ಎಷ್ಟಕ್ಕೆ ಎಷ್ಟಿದೆ ಸುನಿಲ್ ಅವರೇ ಈ ಒಂದು ಶೆಡ್? ಇದು 31 15 ಅಗಲ 15 ಇದೆ, ಉದ್ದ 31 ಇದೆ. ನೋಡಿ ತಾವಿಲ್ಲಿ ಗಮನಿಸಬಹುದು 31ರಿಂದ 15, 31 ಉದ್ದ 15 ಅಡಿ ಅಗಲ ಇದೆ ಅನ್ನೋದು ರೈತರಾದಂತಹ ಸುನಿಲ್ ಅವರ ಅಭಿಪ್ರಾಯ. ಸೊ ಈ ಒಂದು 3 ಲಕ್ಷ ಬಂಡವಾಳ ಬಿದ್ದಿದೆ ಅಲ್ವಾ, ಅದೇನೋ ನಿಮ್ಗೆ ಹೈ ಅನ್ನಿಸ್ಲಿಲ್ವಾ? ಹೆಚ್ಚಾಗಿದೆ ಬಂಡವಾಳ? ಹೆಚ್ಚಾಯ್ತು, ಆದ್ರೆ ಒಂದೇ ವರ್ಷಕ್ಕೆ ಸಂಪಾದನೆ ಮಾಡಕ್ಕಾಗಲ್ಲ. ಹಂತವಾಗಿ ಸಂಪಾದನೆ ಮಾಡ್ಕೊಳ್ತೀರಾ ಅನ್ನುವಂತಹ ನಂಬಿಕೆ ನಿಮ್ಮಲ್ಲಿದೆ, ದೃಢ ಸಂಕಲ್ಪ ಇದೆ. ಯಾವುದೇ ರೀತಿಯಾದಂತಹ ಸಮಸ್ಯೆ ಬರೋದಿಲ್ಲ, ನಾನು ಇದನ್ನ ಮತ್ತೆ ಕವರ್ ಮಾಡ್ಕೊಳ್ತೀನಿ. ಈ ವರ್ಷ ಅಲ್ಲ ಅಂದ್ರೂ ಮುಂದಿನ ವರ್ಷ ಆದ್ರೂ ರಿಕವರ್ ಮಾಡ್ಕೊಳ್ತೀರಾ. ನೋಡಿ ನಾನು ಈಗ ಬಂದಾಗಿಂದ ಗಮನಿಸ್ತಾ ಇದ್ದೀನಿ, ಇಲ್ಲಿ ಈ ನೊಣದ ಸಮಸ್ಯೆ ಇದೆ. ನೀವು ಈ ನೊಣ ಇದ್ರೆ ಆ ಕುರಿಗೆ ಏನು ಪ್ರಾಬ್ಲಮ್ ಆಗಲ್ವಾ? ಆಗ್ತದೆ, ಮದ್ದು ಹೊಡಿತೀರಾ? ಇದಕ್ಕೆ ಯಾವ ರೀತಿಯಾದಂತ ಮದ್ದನ್ನ ಬಳಸ್ತೀರಾ ನೀವು? ಅದು ನಿಮ್ಮಲ್ಲೇ ಇದೆಯಾ? ಒಂದು ನೊಣದ ಮದ್ದನ್ನ ಸ್ಪ್ರೇ ಮಾಡ್ತೀರಾ. ಯಾಕೆ ನೊಣದ ಮದ್ದನ್ನ ಸ್ಪ್ರೇ ಮಾಡ್ಬೇಕು? ಈ ನೊಣಗಳು ಕುತ್ಕೊಂಡು ಅವಕ್ಕೆ ಒಂಥರ ಇರಿಟೇಷನ್ ಕ್ರಿಯೇಟ್ ಆಗುತ್ತೆ. ಅವಾಗ ಅದು ಮುಖ ಎಲ್ಲ ಒಡ್ಕೊಳ್ಳೋದು, ಇದಕ್ಕೆಲ್ಲ ಒಡ್ಕೊಳ್ಳೋದು ಮಾಡ್ಕೊಳ್ಳೋದು ಎಲ್ಲ ಸಮಸ್ಯೆಗಳಾಗುತ್ತೆ. ಅದರಿಂದ ನೊಣದ ಔಷಧಿಯನ್ನ ಸಹ ಹೊಡಿತಾ ಹೋಗ್ತಾರೆ. ಇಲ್ಲಾಂದ್ರೆ ಗಲಾಟೆ ಜಾಸ್ತಿ. ಹೌದು, ಒಂದಕ್ಕೆ ಒಂದು ಅದ್ರ ಕೊಂಬೆಲ್ಲ ಇದಕ್ಕೆ ತಗಲ್ಸುವಂತ ಚಾನ್ಸಸ್ ಹೆಚ್ಚಾಗಿರುತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯ. ಈಗ ನೀವು ಬಕ್ರೀದ್ಗೂ ಮುಂಚೆನೆ ಸಾಕಾಣಿಕೆ ಶುರು ಹಚ್ಕೊಂಡಿದ್ದೀರಲ್ಲ, ಬಕ್ರೀದ್ಗೂ ಆ ಹಬ್ಬಕ್ಕೂ ಮುಂಚೆನೆ ಯಾರಾದ್ರೂ ಬಂದು ಕೇಳಿದ್ರೆ ನೀವು ಟಗರನ್ನ ಮಾರಾಟ ಮಾಡ್ತೀರಾ ಅವ್ರಿಗೆ? ಮಾರಾಟ ಮಾಡ್ತೀವಿ. ನಮ್ಮ ರೀಸನಬಲ್ ಪ್ರೈಸ್ ಗೆ ಬಂದ್ರೆ ಅವ್ರಿಗೆ ಮಾರಾಟ ಮಾಡ್ತೀರಾ. ಅಂದ್ರೆ ಈಗ್ಲೇ ಯಾರಾದ್ರೂ ಬಂದ್ರು ಕೊಡೋಕ್ ರೆಡಿ ಇದ್ದೀರಾ? ಈಗಿಲ್ಲ, ಹಬ್ಬದ ನಿಯರ್ ಸ್ಟೇಜ್ ಅಲ್ಲಿ ಏಪ್ರಿಲ್ ಎಂಡಿಂಗ್ ಸ್ಟೇಜ್ ಅಲ್ಲಿ ಅಥವಾ ಮೇ ಎಂಡಿಂಗ್ ಸ್ಟೇಜ್ ಅಲ್ಲಿ ಅಥವಾ ಮೇ ಮಿಡ್ ಸ್ಟೇಜ್ ಅಲ್ಲಿ ಬಂದ್ರೆ ನೀವು ಕೊಡ್ಲಿಕ್ಕೆ ರೆಡಿ ಇದ್ದೀರಾ. ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ. ತಮ್ಗೆ ತುಂಬಾ ಧನ್ಯವಾದಗಳು ಸುನಿಲ್ ಅವರೇ. ನಿಮ್ಮಿಂದ ಒಂದಷ್ಟು ಜನ ಮಾರ್ಗದರ್ಶನ ಪಡೀಲಿ, ನಿಮ್ಮಿಂದ ಮೋಟಿವೇಶನ್ ಆಗಿ ಒಂದಷ್ಟು ಯುವಜನತೆ, ಇವತ್ತು ತುಂಬಾ ಜನ ಯುವಕರು ನಮ್ಗೆ ಹೆಚ್ಚು ಬಂಡವಾಳ ಬೇಕು, ನಾವೇನೋ ಸಾಧನೆ ಮಾಡ್ಬೇಕಂದ್ರೆ ಅಂತ ಸುಮ್ನೆ ಕುತ್ಕೊಂಡಿದ್ದಾರೆ. ಹೌದು, ಇನ್ನೇನೇನೋ ಸಮಸ್ಯೆಗಳು ಅವ್ರದ್ದು. ಕೆಲ್ಸಕ್ಕೆ ಹೋದ್ರೆ ಅಲ್ಲಿ ತೊಂದರೆ ಆಗುತ್ತೆ ಅಂತಾರೆ, ಮನೆಯಲ್ಲಿ ಈ ರೀತಿಯಾದಂತಹ ಒಂದು ಕುರಿ ಅಥವಾ ಮೇಕೆ ಸಾಕಾಣಿಕೆ ಮಾಡಿ ಅಂದ್ರೆ ನಮ್ಗೆ ಬಂಡವಾಳ ಇಲ್ಲ ಅಂತಾರೆ. ಅಂತವ್ರಿಗೆ ಹಂತವಾಗಿ ಅಂದ್ರೆ 1 ರೂಪಾಯಿಂದ ಶುರು ಮಾಡ್ಕೊಳ್ಳಿ. ಅಂದ್ರೆ ಇದ್ರ ಅರ್ಥ ಏನಂದ್ರೆ 1 ಕುರಿಯಿಂದ ಶುರು ಮಾಡ್ಕೊಳ್ಳಿ, ನೀವು ಮುಂದಕ್ಕೆ ಒಂದು ದೊಡ್ಡ ಸಾಮ್ರಾಜ್ಯ ಕಟ್ಟಿ ಅನ್ನೋದನ್ನ ನಮ್ಮ ಒಂದು ಸುನಿಲ್ ಅವರು ಈ ಒಂದು ಒಳ್ಳೆ ಎಕ್ಸಾಂಪಲ್ ಸೆಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅವ್ರಿಗೆ ನಮ್ಮ ಚಾನಲ್ ಕಡೆಯಿಂದ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಸೊ ಇದೇ ರೀತಿಯಾದಂತಹ ಮಾಹಿತಿಯನ್ನ ಒಂದಷ್ಟು ಜನರ ಜೊತೆ ಹಂಚ್ಕೊಳ್ಳಿ, ನಿಮ್ಗೆ ಒಳ್ಳೇದಾಗ್ಲಿ. ಬನ್ನಿ, ಸುನಿಲ್ ಅವರು ಒಂದು ಆಹಾರವನ್ನ ಒಂದಷ್ಟು ಸ್ಟೋರ್ ಮಾಡಿದ್ದಾರೆ, ಅದನ್ನ ತೋರಿಸ್ತಾ ಹೋಗ್ತೇನೆ ನಿಮ್ಗೆ. ತಾವಿಲ್ಲಿ ಗಮನಿಸಬಹುದು, ರಾಗಿ ಹುಲ್ಲನ್ನ ಸ್ಟೋರ್ ಮಾಡ್ಕೊಂಡಿದ್ದಾರೆ ಅವ್ರ ಮನೆ ಪಕ್ಕದಲ್ಲೇ. ಮತ್ತೆ ಹುರುಳಿ ಕಾಯಿ ಏನಿದೆ, ಈ ಹುರುಳಿ ಬಳ್ಳಿಯನ್ನ ಸಹ ನೋಡಿ ಎಷ್ಟು ಅದ್ಭುತವಾಗಿದೆ. ತುಂಬಾ ಕಾಯಿದೆ, ಕಾಯೇ ಇದೆ, ತುಂಬಾ ಪೌಷ್ಟಿಕವಾದಂತ ಆಹಾರ. ಅದ್ರ ಜೊತೆಗೆ ನೀವಿಲ್ಲಿ ಗಮನಿಸಬಹುದು, ಏನು ಅವರೇ ಬೆಳ್ಕೊಂಡಿರುವಂತಹ ಮುಸುಕಿನ ಜೋಳವನ್ನ ಸಹ ಸ್ಟಾಕ್ ಇಟ್ಕೊಂಡಿದ್ದಾರೆ. ಸೊ ಈ ರೀತಿಯಾಗಿ ಮನೆ ಹತ್ರನೇ ಶೆಡ್ ಅನ್ನ ನಿರ್ಮಾಣ ಮಾಡಿಕೊಂಡು ಯಾರಿಗೂ ತೊಂದರೆ ಮಾಡದಂತೆ, ಇವರು ಆ ಸ್ಮೆಲ್ಗೆ ಕನೆಕ್ಟ್ ಆಗದಂತೆ ಅದ್ಭುತವಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಈ ರೀತಿ ಎಲ್ಲ ಸ್ನೇಹಿತರು ಸಹ ಅಷ್ಟೇ ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ ತಮ್ಮಲ್ಲಿ ಅಳವಡಿಸ್ಕೊಂಡಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳಿಗೆ ಗುರಿ ಆಗದೆ, ಅಂದ್ರೆ
ಯಾರಿಗೋ ಮನೆ ಪಕ್ಕದವ್ರಿಗೆ ತೊಂದರೆ ಮಾಡದೆ ನಮ್ಮ ಮನೆಯ ಹತ್ತಿರದಲ್ಲೇ ಒಳ್ಳೆ ಆದಾಯವನ್ನ, ಇದೊಂದು ರೀತಿ ಸಬ್ ಅಂತ ಕರಿಬೋದು, ಉಪ ಆದಾಯದ ಮೂಲ ಅಂತಲೇ ಕರಿಬಹುದು. ಅಥವಾ ನೀವು ಫುಲ್ ಟೈಮ್ ಮಾಡಿದ್ರೂ ಸಹ ಅದ್ಭುತನೇ. ಒಂದು 30 ಕುರಿಗಳನ್ನು ಸಾಕಾಣಿಕೆ ಮಾಡಿ ಅದ್ಭುತವಾಗಿ ಕೃಷಿಯನ್ನು ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬೇರೆ ಬಿಸ್ನೆಸ್ ಇದ್ರೂ ಸಹ ಇದು ಸಹ ಒಂದು ಉಪಕಸಬನ್ನಾಗಿ ಮಾಡ್ಕೊಂಡಿದ್ದಾರೆ. ಕುಟುಂಬಸ್ಥರು ಸಾಕಾರ ಮಾಡ್ತಾರೆ ಅನ್ನೋದು ಅವರ ಮಾತಾಗಿದೆ. ಸೊ ಈ ಎಲ್ಲ ಮಾಹಿತಿ ತಮಗೆ ಉಪಯುಕ್ತ ಆಗಿರುತ್ತೆ ಅಂತ ಭಾವಿಸ್ಕೊಳ್ತೇವೆ. ಇದರ ಬಗ್ಗೆ ಕುರಿತು ತಮ್ಮ ಒಂದು ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸ್ಕೊಡಿ. ಅದೇ ರೀತಿ ಸಲಹೆಗಳೇನಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸ್ಕೊಡಿ. ನಾವು ಅದನ್ನು ಒಂದಷ್ಟು ಜನರಿಗೆ ತಲುಪಿಸುವಂಥ ಕಾರ್ಯವನ್ನು ಮಾಡ್ತೇವೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಸಂಪೂರ್ಣ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಹೇಳ್ತಾ, ಇಲ್ಲಿ ತನಕ ನಮ್ಮ ಶ್ರೀ ಆರ್ಗ್ಯಾನಿಕ್ ಚಿಕನ್ ಆ್ಯಂಡ್ ಗೋಟ್ ಫಾರ್ಮಿಂಗ್ ಚಾನಲನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ಕೊಡ್ತೇನೆ. ಇದೇ ರೀತಿ ನಮ್ಮ ಚಾನಲನ್ನು ಬೆಳೆಸಿ ಅಂತ ಕೇಳ್ಕೊಳ್ತೇನೆ. ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ನಮಸ್ಕಾರಗಳು, ಧನ್ಯವಾದ.